ನೀವು ಪ್ರತಿದಿನ ಹಸ್ತಮೈಥುನ ಮಾಡಿಕೊಳ್ಳುತ್ತೀರಾ? ಹಸ್ತಮೈಥುನ ಎಂಬುದು ವಯೋಸಹಜ ಪ್ರಕ್ರಿಯೆ, ಸಂಗಾತಿಯಿಲ್ಲದೆ ತಮ್ಮ ಲೈಂಗಿಕ ಇಚ್ಛೆಗಳನ್ನು, ವಾಂಛೆಗಳನ್ನು ಈಡೇರಿಸಿಕೊಳ್ಳುವ ಕ್ರಿಯೆಯಾಗಿದೆ. ಇದರಿಂದ ದೇಹಕ್ಕೆ ಅನೇಕ ಲಾಭಗಳಿವೆ. ಆದರೆ ಅತಿಯಾದರೆ ಅಮೃತವೂ ವಿಷ ಎನ್ನುವಂತೆ ಪ್ರತಿದಿನ ಹಸ್ತಮೈಥುನ ಮಾಡಿಕೊಂಡರೆ ಅನೇಕ ದುಷ್ಪರಿಣಾಮಗಳು ಕಾಣಿಸಿಕೊಳ್ಳುತ್ತದೆ. ಒಂದು ವರದಿಯ ಪ್ರಕಾರ ಪುರುಷರು ವಾರದಲ್ಲಿ 3 ಅಥವಾ 4 ಬಾರಿ ಮಾತ್ರ ಹಸ್ತಮೈಥುನ ಮಾಡಿಕೊಳ್ಳಬಹುದು. ಇದಕ್ಕಿಂತ ಹೆಚ್ಚು ಬಾರಿ ಮೈಥುನ ಮಾಡಿಕೊಂಡರೆ ಹಲವಾರು ಸಮಸ್ಯೆಗಳಿಗೆ ಈಡಾಗುತ್ತಾರೆ. ಅತಿಯಾದ ಹಸ್ತಮೈಥುನದಿಂದ ದೇಹದ ಮೇಲೆ ಬೀರುವ ದುಷ್ಪರಿಣಾಮಗಳನ್ನು ಕೂಡ ಇಲ್ಲಿ ವಿವರಿಸಲಾಗಿದೆ. ಹಾರ್ಮೋನುಗಳ ಬದಲಾವಣೆ. ಪ್ರತಿನಿತ್ಯ ಅಥವಾ ವಾರದಲ್ಲಿ 4ಕ್ಕಿಂತ ಹೆಚ್ಚು ಬಾರಿ ಹಸ್ತಮೈಥುನ ಮಾಡಿದರೆ ದೇಹದಲ್ಲಿ ಹಾರ್ಮೋನುಗಳ ಬದಲಾವಣೆಗೆ ಕಾರಣವಾಗುತ್ತದೆ. ಇದರಿಂದ ದೇಹದಲ್ಲಿ ಆಯಾಸ, ನಿರುತ್ಸಾಹ ಸೇರಿದಂತೆ ಹಲವಾರು ಸಮಸ್ಯೆಗಳು ಕಂಡುಬರುತ್ತದೆ. ದೇಹ ಸಾಮರ್ಥ್ಯ ಅಪವ್ಯಯ. ಹಸ್ತಮೈಥುನದಿಂದ ಪರಾಕಾಷ್ಠೆಯನ್ನು ತಲುಪುವುದರಿಂದ ದೇಹವು ಹೆಚ್ಚು ಬಳಲುತ್ತದೆ. ಏಕೆಂದರೆ ನಿರಂತರ ಹಸ್ತಮೈಥುನ ಮಾಡಿಕೊಳ್ಳುವಾಗ ಹೆಚ್ಚು ಶಕ್ತಿಯನ್ನು ವ್ಯಯಿಸುತ್ತಾರೆ. ಇದರಿಂದ ದೇಹ ಸಾಮರ್ಥ್ಯ ಕುಂಠಿತವಾಗುತ್ತಾ ಹೋಗುತ್ತದೆ. ಸಣ್ಣ ವಯಸ್ಸಿನಲ್ಲೇ ದೇಹ ಸಾಮರ್ಥ್ಯವನ್ನು ಕಳೆದುಕೊಂಡರೆ ಮುಂಬರುವ ಲೈಂಗಿಕ ಜೀವನದಲ್ಲಿ ಅದರ ಪರಿಣಾಮ ಕಾಣಿಸುತ್ತದೆ. ಮೈಥುನ ಸಮಸ್ಯೆ. ಅತಿಯಾದ ಹಸ್ತಮೈಥುನದಿಂದ ಪುರುಷರ ಲಿಂಗ ಹಲವು ಸಮಸ್ಯೆಗಳಿಗೆ ಒಳಗಾಗುತ್ತದೆ. ಮುಖ್ಯವಾಗಿ ನಿಮಿರುವಿಕೆಯ ಸಮಸ್ಯೆಗೆ ಹಸ್ತಮೈಥುನ ಕಾರಣ ಎನ್ನಲಾಗಿದೆ. ದಿನನಿತ್ಯ ಇಂತಹ ಕ್ರಿಯೆಯಲ್ಲಿ ತೊಡಗಿಸಿಕೊಂಡರೆ ಮುಂದೆ ನಿಮಿರುವಿಕೆ ಅಪಾಯ ಎದುರಿಸಬೇಕಾಗುತ್ತದೆ. ಕೆಟ್ಟ ಅಭ್ಯಾಸ. ನಿತ್ಯ ಹಸ್ತಮೈಥುನ ಮಾಡಿದರೆ ಮುಂದೆ ಅದೊಂದು ಚಟವಾಗಿ ಬಿಡುತ್ತದೆ. ಇದನ್ನು ಮುಂದಿನ ದಿನಗಳಲ್ಲಿ ನಿಯಂತ್ರಿಸುವುದು ಕಷ್ಟಸಾಧ್ಯ ಎನ್ನುತ್ತಾರೆ ವೈದ್ಯಕೀಯ ತಜ್ಞರು. ಹಸ್ತಮೈಥುನ ಕೂಡ ಮಾದಕ ವ್ಯಸನದಂತೆ ಆವರಿಸಿ ಪ್ರತಿನಿತ್ಯ ಆ ಕ್ರಿಯೆಗಾಗಿ ಮನಸ್ಸು ಚಡಪಡಿಸುತ್ತಿರುತ್ತದೆ. ಇದು ಕೂಡ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಶೀಘ್ರ ಸ್ಖಲನ. ಇದನ್ನ ಚಟವಾಗಿಸಿಕೊಂಡರೆ ಶೀಘ್ರ ವೀರ್ಯಸ್ಖಲನದ ಸಮಸ್ಯೆಗಳು ತಲೆದೂರುತ್ತದೆ. ಅತಿಯಾದ ಹಸ್ತಮೈಥುನದಿಂದ ಲೈಂಗಿಕ ಕ್ರಿಯೆಯ ವೇಳೆ ವೀರ್ಯವನ್ನು ನಿಯಂತ್ರಿಸುವ ಸಾಮರ್ಥ್ಯ ಕಳೆದುಕೊಳ್ಳುತ್ತಾರೆ. ಲೈಂಗಿಕ ಸಮಸ್ಯೆ. ಶೀಘ್ರ ಸ್ಖಲನದಂತಹ ಸಮಸ್ಯೆಗಳು ಕಂಡುಬಂದರೆ ಅದು ಲೈಂಗಿಕ ಜೀವನದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಸಂಗಾತಿಯು ಲೈಂಗಿಕ ಕೂದಲು ಉದುರುವಿಕೆ ಇರದಲ್ಲಿ 4 ಬಾರಿಗಿಂತ ಹೆಚ್ಚು ಹಸ್ತಮೈಥುನ ಕ್ರಿಯೆಯಲ್ಲಿ ತೊಡಗಿಸಿಕೊಂಡರೆ ಇಂತಹ ಸಮಸ್ಯೆಗಳಿಗೆ ಒಳಗಾಗುತ್ತೀರಿ. ಹಾಗಾಗಿ ಹಸ್ತಮೈಥುನದಂತಹ ಕ್ರಿಯೆ ಬಗ್ಗೆ ಹೆಚ್ಚಿನ ಗಮನ ಹರಿಸುವುದು ಉತ್ತಮ. ಇದೊಂದು ಚಟವಾಗಿದ್ದರೆ ಲೈಂಗಿಕ ತಜ್ಞರನ್ನು ಅಥವಾ ಮನೋಶಾಸ್ತ್ರಜ್ಞರನ್ನು ಭೇಟಿಯಾಗಿ ಪರಿಹಾರ ಕಂಡುಕೊಳ್ಳಬಹುದು.